ನಮಸ್ತೆ. ಈ ವಿಡಿಯೋ ಬಂದು ಲಾಸ್ಟ್ ಗುರುವಾರದ್ದಾಗಿರುತ್ತೆ. ನಾವು ಲಾಸ್ಟ್ ಗುರುವಾರ ನಮ್ಮ ತಾಯಿ ಮನೆ ಕಡೆಯವರು, ಅಂದರೆ ನನ್ನ ತಾಯಿ, ನನ್ನ ಅಕ್ಕ ತಂಗಿಯರು, ಹಾಗೆ ನನ್ನ ಅಣ್ಣಂದ್ರು ಇವರೆಲ್ಲ ಸೇರಿ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಒಂದು ವಿಡಿಯೋ ಆಗಿರುತ್ತೆ. ನಾವಿಲ್ಲಿ ಏನಕ್ಕಪ್ಪ ಹೋಗಿದ್ವಿ ಅಂತಂದರೆ, ನಮ್ಮ ತಂದೆದು ಒಂದು ಕಾರ್ಯ ಇತ್ತು. ನಮ್ಮ ತಂದೆ ತೀರ್ಕೊಂಡು 1-2 ವರ್ಷ ಆಗಿತ್ತು. ಅದ್ರದ್ದು ಒಂದು ಕಾರ್ಯ ಇತ್ತು. ಹಾಗಾಗಿ ಎಲ್ಲರೂ ಸೇರಿ ಹೋಗಿದ್ವಿ. ಹಾಗೆ ನಾವು ಕಾರ್ಯ ಮಾಡಿದ್ದು ಇಲ್ಲಲ್ಲ, ಬೇರೆ ಕಡೆ. ಆನ್ ದಿ ವೇ ಬರ್ತಾ ಇಲ್ಲಿ ನಿಮಿಷಾಂಬ ಟೆಂಪಲ್ ಇತ್ತು, ದೇವಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಈ ಕಡೆ ನಿಮಿಷಾಂಬ ದೇವಸ್ಥಾನದ ಕಡೆಗೆ ಬಂದ್ವಿ. ಅಲ್ಲಿ ಬಂದು ದಾಸೋಹ ಎಲ್ಲ ಇತ್ತು. ಅಲ್ಲಿ ಊಟನೆಲ್ಲ ಮಾಡಿಕೊಂಡು ಬಂದು ಒಂದಷ್ಟೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಮಕ್ಕಳು, ಅಣ್ಣನ ಮಕ್ಕಳು, ನಾವು ಎಲ್ಲ ಸ್ವಲ್ಪ ನೀರಲ್ಲೆಲ್ಲ ಆಟ ಆಡಿಕೊಂಡು ಹೋದ್ವಿ. ನೋಡಿ, ಹೊಳೆ ತುಂಬಿ ಹರಿತಾಯಿತ್ತು. ತುಂಬ ಚೆನ್ನಾಗಿತ್ತು ನೀರೆಲ್ಲ. ನಾವು ಸರಿಸುಮಾರು ಒಂದು 3 ಗಂಟೆ ಆಗಿತ್ತು ಇಲ್ಲಿಗೆ ಹೋದಾಗ. ಆವಾಗ ಜನಗಳೇನು ಅಷ್ಟೇನಿರಲಿಲ್ಲ. ಈ ಶುಕ್ರವಾರ, ಮಂಗಳವಾರ ಈ ಸಂದರ್ಭದಲ್ಲಿ ಜನಗಳಿರ್ತಾರೆ ಹೆಚ್ಚಾಗಿ ಈ ನಿಮಿಷಾಂಬ ದೇವಸ್ಥಾನದಲ್ಲಿ. ನಾವು ಹೋಗಿದ್ದು ಗುರುವಾರ ಆಗಿರೋದ್ರಿಂದ ಅಷ್ಟು ಜನ ಏನು ಇರಲಿಲ್ಲ. ನೋಡಿ, ಇಲ್ಲಿ ನಮ್ಮ ಅದಕ್ಕೆ ನಾನು ವೀಡಿಯೋ ಮಾಡ್ತಾಯಿದ್ದೆ, ರೇಗಿಸ್ತಾಯಿದ್ರು, ಇದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀಯಾ, ಹಾಗಿದ್ರೆ ನಾನು ಮಾತಾಡ್ತೀನಿ, ಇದನ್ನು ಹಾಕು ಅಂತೆಲ್ಲ ರೇಗಿಸ್ತಾಯಿದ್ರು. ನಾನು ಅವ್ರನ್ನ ಇಂಟರ್ವ್ಯೂ ಮಾಡೋ ಥರ ಒಂದಷ್ಟು ಮಾತುಗಳನ್ನ ಆಡಿಸ್ತಾಯಿದ್ದೆ. ನೋಡಿ, ಒಂದಿನ ಬೇಕಾದ್ರೆ ಪಿಕ್ನಿಕ್ ಥರನೂ ಮಾಡ್ಕೋಬೋದು. ಈ ನೀರಲ್ಲೆಲ್ಲ ಆಟ ಆಡಿಕೊಂಡು ಹಾಗೆ ಒಂದಿನ ಹಾಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬರೋದಕ್ಕೂ ಚೆನ್ನಾಗಿದೆ ಈ ನಿಮಿಷಾಂಬ ಟೆಂಪಲ್. ಹಾಗೆ ಒಂದಷ್ಟು ಎಲ್ಲರೂ ಸೇರಿ ಫೋಟೋಗಳನ್ನ ತೆಕ್ಕೊಂಡ್ವು. ನಾವಿಲ್ಲಿ ಕಾರ್ಯ ಅಂತ ಹೋಗಿರೋದ್ರಿಂದ ಎಲ್ಲ ಸಿಂಪಲಾಗೆ ಹೋಗಿದ್ವಿ. ಒಂದಷ್ಟು ಸೆಲ್ಫಿಗಳನ್ನೆಲ್ಲ ತಗೊಂಡು ಹಾಗೆ ಮಾತಾಡಿಕೊಂಡು ಒಂದಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ಆವತ್ತೇ ನನ್ನ ಮಗನ ಬರ್ಡೇ ಕೂಡ ಇತ್ತು. ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ಸಿಂಪಲ್ಲಾಗಿ ಅಕ್ಕಪಕ್ಕದವ್ರನ್ನ ಕರೆದು ಸೆಲೆಬ್ರೇಟ್ ಮಾಡಬೇಕಾಗಿ ಬಂತು. ಅಲ್ಲಿಂದ ಬಂದು ರಾತ್ರಿ ನಾವು ಸಂಜೆ 5 ಗಂಟೆಗೆಲ್ಲ ಬಂದ್ವಿ. ಬಂದು ಸ್ವಲ್ಪ ಎಲ್ಲ ಸಿಂಪಲಾಗಿ ಡೆಕೋರೇಷನ್ ಮಾಡಿಕೊಂಡು, ಹಾಗೆ ಅಕ್ಕಪಕ್ಕದವ್ರನ್ನ ಕರೆದು, ನಮ್ಮ ಕೊಟ್ರಸ್ ಅವ್ರನ್ನೆಲ್ಲರನ್ನೂ ಕರೆದು, ಹೀಗೆ ಸಿಂಪಲ್ಲಾಗಿ ಒಂದು ಬರ್ಡೇ ಸೆಲೆಬ್ರೇಷನ್ನ ಮಾಡಬೇಕಾಗಿ ಬಂತು. ಅಲ್ಲಿ ಹೋಗಿಲ್ಲ ಅಂತ ಅಂದಿದ್ರೆ ಒಂದು ಅಡುಗೆನೆಲ್ಲ ಮಾಡಿಸಿ ನಮ್ಮ ನೆಂಟರುಗಳನ್ನೆಲ್ಲ ಕರೆದು ಮಾಡೋದಿತ್ತು. ಬಟ್ ಸಡನ್ನಾಗಿ ಈ ಥರ ಫಿಕ್ಸ್ ಆಗಿತ್ತು. ಸೊ ಹಂಗಾಗಿ ಮಾಡೋದಕ್ಕಾಗಲಿಲ್ಲ. ಹಾಗೆ ಮನೇಲೆ ಕೇಕ್ ಕಟ್ ಮಾಡಿಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಂದು ಬಂದಿರೋರಿಗೆಲ್ಲ ಕೊಟ್ಟಿದ್ದಾಯಿತು. ಬೆಳಿಗ್ಗೆ ತಿಂಡಿಗೂ ನಾನು ಏನು ಮಾಡಿಕೊಡೋದಕ್ಕಾಗಲಿಲ್ಲ. ಬೆಳಿಗ್ಗೆನೇ ಹೋಗ್ಬೇಕಾಗಿರೋದ್ರಿಂದ ಒಂದು ಸ್ವಲ್ಪ ಸ್ವೀಟ್ ಅಂತ ಅಂದ್ಬಿಟ್ಟು ಪಾಯಸ ಮಾಡಿಟ್ಬಿಟ್ಟು ಹೋಗಿದ್ದೆ, ಸಬ್ಬಕ್ಕಿ ಪಾಯಸ. ದೋಸೆ ಸಂಪಣಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೆ ದೋಸೆಗೆ. ಅದನ್ನು ಚಟ್ನಿ ಎಲ್ಲ ರುಬ್ಕೊಂಡು ಅಪ್ಪ ಮಕ್ಕಳೇ ಪಾಪ ಎಲ್ಲ ಬೆಳಗ್ಗೆ ತಿಂಡಿಗೆಲ್ಲ ಅವರೇ ಇದು ಮಾಡ್ಕೊಂಡಿದ್ದಾರೆ. ಇವತ್ತು ಅವನಿಗೆ ಅಂತ ಏನು ಸ್ಪೆಷಲ್ ಇದಾಗಿತ್ತು ಇವನ ಬರ್ಡೇ ಸೆಲೆಬ್ರೇಷನ್ ಸಿಂಪಲ್ಲಾಗಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಲೈಕ್ ಮಾಡಿ. ನನ್ನ ಈ ಚಾನಲ್ಗೆ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ.
ಇವರೆಲ್ಲ ನಮ್ಮ ಕೋಟ್ರಸ್ ಫ್ಯಾಮಿಲಿಗಳು. ಇವರು ನನ್ನ ಅಣ್ಣನ ಮಕ್ಕಳು, ಅವ್ರನ್ನೂ ಕೂಡ ಕರ್ಕೊಂಡು ಬಂದಿದ್ದೆ. ಇವರು ನಮ್ಮ ಆಫೀಸ್ ಸ್ಟಾಫ್ಗಳಾಗಿರ್ತಾರೆ. ಇದಾಗಿತ್ತು ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್. ಥ್ಯಾಂಕ್ ಯು ಸೋ ಮಚ್.